ಕಿಸೆ ತುಂಬಿದ್ದು ಶ್ರೀಮಂತಿಕೆ ಅಲ್ಲ, ಅಲ್ಲ, ಕಿಸೆ ತುಂಬಿದ್ದು ಶ್ರೀಮಂತಿಕೆ ಅಲ್ಲ, ಆದರೆ ಎದೆ ತುಂಬಿದ್ದು ಶ್ರೀಮಂತಿಕೆ, ಮೈಯಲ್ಲಿ ಶಕ್ತಿ ತುಂಬಿದ್ದು ಶ್ರೀಮಂತಿಕೆ. ಇಂಥ ಶರೀರ ಇದು ಶರೀರ. ಇದಕ್ಕೊಂದಿಷ್ಟು ಆಯುಷ್ಯ, 100 ವರ್ಷ ಆಯುಷ್, ಒಂದು ಪೂರ್ಣ ಆಯುಷ್. ಆ 100 ವರ್ಷ ಕಾಲ ನಡೀತಿದ್ದು, ಕೈ ಹಿಡಿತಿದ್ದು, ಕಣ್ಣ ನೋಡ್ತಿದ್ದು, ಕಿವಿ ಕೇಳ್ತಿದ್ದು ಅಂದ್ರೆ ಶ್ರೀಮಂತ. 100 ಅಂದ್ರೆ ಬರೇ 100 ಅಲ್ಲ, ನಮ್ಮದು ಎಷ್ಟೋ ಅಷ್ಟು. 60 ಅಂದ್ರೆ 60, ಅದೇ 100. ಮತ್ತು 100 ಅಂತೂ ಎಲ್ಲ ಅಲ್ಲಿವರೆಗೆ ಅಲ್ಲ. ನಮ್ಮ ಶರೀರಕ್ಕೆ ಒಂದು ಅವಧಿ, ಅದು ನಮ್ಮ ಪೂರ್ಣ ಆಯುಷ್ಯ. ಅಂಥ 100 ವರ್ಷಗಳ ಕಾಲ ನಮ್ಮ ಶರೀರ ಶ್ರೀಮಂತವಾಗಿರಬೇಕು. ಇದು ಸಂಪತ್ತಿನ ಸಂಪತ್ತು ಶರೀರ. ಇದನ್ನು ಕೆಡಿಸದೇವಿ ಸಂಪತ್ತ ಹೋಯಿತು, ನಾವು ಬಡವಾದೇವಿ ಅಂತ ಅದರ ಅರ್ಥ. ಹೇಳಿ, ಕಣ್ಣ ನೋಟ ಹೋಯಿತು ಅಂದರೆ ಅದ್ಭುತ ಸಂಪತ್ತೇ ಹೋಯಿತು. ಯಾಕೆ? ಸಣ್ಣ ಕಣ್ಣ ಸುಮ್ಮನೆ ತೆರೆದರೆ ಸಾಕು, ಜಗತ್ತಿನ ಅದ್ಭುತ ಸೌಂದರ್ಯವನ್ನು ಅದು ನಮಗೆ ತೋರಿಸಿಕೊಡ್ತದೆ. ಇಂಥ ಕಣ್ಣ, ಎಂಥ ಸಮರ್ಥ ಕಣ್ಣ. ಜೀವನವನ್ನು ಶ್ರೀಮಂತಗೊಳಿಸಿದ್ದು ಕಣ್ಣು. ಎಷ್ಟು ವಸ್ತುಗಳನ್ನು ನೋಡ್ತದೆ, ಎಂಥ ಸೌಂದರ್ಯವನ್ನು ಅದು ನೋಡ್ತದೆ, ಒಳಗೆ ಹಾಕ್ತದೆ, ಮನಸ್ಸನ್ನು ಸಮೃದ್ಧಗೊಳಿಸ್ತದೆ, ಸಂತೋಷವನ್ನು ತುಂಬಿಸಿ ಬಿಡ್ತದೆ. ಎಂಥ ಕಣ್ಣ ಇದು. ಇದು ಶ್ರೀಮಂತ, ಇದು ಸಂಪತ್ತು. ಇದರ ಮುಂದೆ ಯಾವುದದ? ಇದರ ಮುಂದೆ ಯಾವುದದ? ಒಬ್ಬ ಚಸ್ಮಾ ಹಾಕ್ಕೊಂಡಾನ. ಏನು ಚಸ್ಮಾದ ಕಿಮ್ಮತ್ತೆ? 1 ಕೋಟಿ ರೂಪಾಯಿ. 1 ಕೋಟಿ. ಎಲ್ಲರೂ ಬಂದವರೆಲ್ಲ ಎಷ್ಟು ಕೊಂಡಾಡ್ತಾರೆ. ಏನು ಚಸ್ಮಾ, ಏನು ಚಸ್ಮಾ, ಏನು ಕನ್ನಡಕ, ಎಷ್ಟು ಬೆಲೆ ಬಾಳುವಂಥ ಕನ್ನಡಕ, ನೋಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಕನ್ನಡಕ ಹಾಕಿಕೊಂಡವನಿಗೆ ಕಾಣುವುದೇ ಇಲ್ಲ. ಕೋಟಿದ್ರೇನು, ಅಬ್ಜಿದ್ರೇನು. ಈಗ ನಿಮ್ಮ ಕಣ್ಣ ಕನ್ನಡಕ್ಕಿಲ್ಲ, ಕೋಟಿ ಇಲ್ಲ, ಅಬ್ಜಿಲ್ಲ, ಏನಿಲ್ಲ, ಆದರೆ ಸ್ವಚ್ಛ ಕಾಣಿಸ್ತಾವ. ಇದು ಸಂಪತ್ತಲ್ಲೇ. ನಾವು ಕನ್ನಡಕ ನೋಡಿ ಮರಗೋದಕ್ಕಿಂತ ನಮ್ಮ ಕಣ್ಣಿನ ಸಾಮರ್ಥ್ಯ ನೋಡಿ ಸಂತೋಷ ಪಡಬೇಕಲ್ಲ. ಇದು ಅರ್ಥ ಸಂಪಾದನ. ಅರ್ಥ ಅಂತಾರಿದೆ. ಭಾರತೀಯರು ಎಂಥ ಅದ್ಭುತ ಚಿಂತನಾ ಮಾಡಿದರು. ಇದು ಅರ್ಥ. ಶರೀರ ಅದ್ಭುತ ಇರಬೇಕು. ನಾವು ಹೆಮ್ಮೆ ಪಡಬೇಕು ನಮ್ಮ ಕಾಲುಗಳ ಬಗ್ಗೆ. ಸ್ವಲ್ಪ ಕಪ್ಪಿದ್ರೇನು, ಕಾಲ ಕಪ್ಪಿರೋದು ಕೆಂಪಿರೋದು ಮಹತ್ವದ್ದಲ್ಲ, ನಡೆಯೋದು ಮಹತ್ವದ್ದು. ನಡೆಯೋದು ಮಹತ್ವದ್ದು. ಕಾಲದ ಬಗ್ಗೆ ಅಭಿಮಾನ ಇರಬೇಕು, ಕೈಗಳ ಬಗ್ಗೆ ಅಭಿಮಾನ ಇರಬೇಕು, ದೇಹದ ಬಗ್ಗೆ ಅಭಿಮಾನ ಇರಬೇಕು. ಹಾಗೆ ಇದು ಯಾಕೆ? ಇದು ಸಂಪತ್ತ. ಇದರ ಬಗ್ಗೆ ನಮಗೆ ನಾವು ಅನ್ನೋದಿಲ್ಲ. ಸಂಪತ್ತ ನಾನು ಶ್ರೀಮಂತ ಅಂತಿರ್ತೇವೆ 4 ದುಡ್ಡು ಬಂದರೆ. ಆದರೆ ಸಂಪತ್ತಿನ ಸಂಪತ್ತ ಇಷ್ಟದ ಅಲ್ಲ. ಅದರ ಬಗ್ಗೆ ಅಭಿಮಾನ ಪಡಲಿಕ್ಕೆ ಕಲಿತ್ರೆ ಇದ್ಯಾವ ಸಂಪತ್ತು ಹೊರಗಿನದು? ವಸ್ತು ಒಡವೆಗಳದ್ಯಾವ ಸಂಪತ್ತು? ಅದೇನು ಸಂಪತ್ತ? ಈಗ ನಾನೊಂದು ಕಿರೀಟ ಹಾಕ್ಕೊಂಡೆ ಅಂತ ಇಟ್ಟುಕೊಳ್ಳಿ, ಅದ್ಯಾವ ಸಂಪತ್ತು? ಯಾಕೆ? ತಲೆನೇ ಅದ ಅಲ್ಲ. ತಲೆ ಇಲ್ಲದೆ ಇದ್ದರೆ ಕಿರೀಟ ಹಾಕಿರೆ ಏನು ಮಾಡೋದು? ಒಳಗೊಂದು ತಲೆ ಬೇಕಲ್ಲ. ಇಲ್ಲೇನು ಭಾರೀ ರುಮಾಲ ಸುತ್ಯಾನ, ಏನು ನೋಡಬೇಕು, ಅದ್ಭುತ ರುಮಾಲ. ಆದರೆ ತಲೆನೇ ಇಲ್ಲ. ಏನು ಮಾಡೋದು? ತಲೆ ಬಂದು ಅದ ಅಂತ ಟೊಪ್ಪಿಗೆರೆ ಹಾಕೋಣ, ರುಮಾಲರೇ ಸುತ್ತೋಣ, ಮತ್ತೇನ್ರ ಇಡೋಣ, ಅದ ಅಂತ ಅಲ್ಲೇನು.
ನಾವು ಇದರ ಬಗ್ಗೆ ಅಭಿಮಾನ ತಾಳಿರಬೇಕೇ ವಿನಃ ಮ್ಯಾಲ ಹಾಕಿದ್ದರ ಬಗ್ಗೆ ಅಲ್ಲ. ಸಂಪತ್ತನ್ನೋದು ತಲೆ, ಸಂಪತ್ತನ್ನೋದು ಮೈಯ ಇರಬೇಕು. ಮಸ್ತಾಗಿ ಡ್ರೆಸ್ ಹಾಕಿರಬೇಕು. ಡ್ರೆಸ್ಸಿನ ಸಂಪತ್ತು ಸಂಪತ್ತಲ್ಲ, ಡ್ರೆಸ್ ಹಾಕಿದ ಶರೀರದ ಸಂಪತ್ತ ಇದು. ಆದ್ದರಿಂದ ನಾವು ಯಾರೂ ಬಡವರು ಅಲ್ಲ. ಯಾರು ಬಡವರು? ಯಾರಿಗೆ ನಡೆಯಕ್ಕೆ ಬರೋದಿಲ್ಲ, ಯಾರಿಗೆ ಕೈ ಬಳಸಕ್ಕೆ ಬರೋದಿಲ್ಲ, ಯಾರಿಗೆ ನೋಡಲಿಕ್ಕೆ ಬರೋದಿಲ್ಲ, ಯಾರಿಗೆ ಅನುಭವಿಸಲಿಕ್ಕೆ ಬರೋದಿಲ್ಲ, ಅವರು ಬಡವರು. ನಾವ್ಯಾಕೆ ಬಡವರು? ನಾವೆಷ್ಟು ಅದ್ಭುತದೇವಿ, ಎಷ್ಟು ಶ್ರೀಮಂತ ದೇವಿ. ನಮ್ಮ ಸಂಪತ್ತಾಯಿತು. ಹಕ್ಕಿ ಒಂದು ಹಾರ್ತಿತ್ತು, ಹಕ್ಕಿ ಒಂದು ಹಾರ್ತಿತ್ತು ಆಕಾಶದಾಗ. ಅಲ್ಲಿ ಹೋಗಿ ಮ್ಯಾಲೆ ಹಾಡ್ತಿತ್ತು ಸ್ಕೈಲಾರ್ಕ್. ಅಲ್ಲಿ ಹೋಗಿ ಬಾನಕ್ಕಿ, ಅದು ಹಾಡೋ ಹಕ್ಕಿ ಆಕಾಶದ ಮ್ಯಾಲೆ ಅಂದರೆ ಮೇಘಗಳ ಮ್ಯಾಲೆ ಹೋಗಿ ಹಾಡ್ತಿತ್ತು. ಆ ಹಾಡನ್ನು ಕೇಳಿ ಮೇಘರಾಜನಿಗೆ ಬಹಳ ಸಂತೋಷ ಆಯಿತು. ಆತ ಹೇಳ್ದ, ಎಷ್ಟು ಮೆಲ ಬಂದು ನನಗೆ ಸುಂದರ ಸುಂದರ ಹಾಡುಗಳನ್ನು ಹಾಡಿ ಆನಂದ ಪಡಿಸ್ತೀಯಲ್ಲ. ಪಾಪ ನಿನ್ನ ಮೈಯ ಸಾಣದು, ಅಂಥ ದೊಡ್ಡ ಬಣ್ಣ ಪಣ್ಣ ಮೈಗೆ ಯಾವುದಿಲ್ಲ, ಏನಿಲ್ಲ ಪಾಪ. ಒಂದೀಟು ನಿನಗೆ ಆಭರಣಗಳಿಲ್ಲ, ಏನೇನೂ ಇಲ್ಲ. ಪಾಪ ಬಡವ ನೀನು. ನನಗೆ ಆನಂದ ಆಗ್ಯದ. ನಾನು ಮಹಾರಾಜ ಮೇಘರಾಜ್. ನೋಡು ನನ್ನ ವೈಭವ ಎಷ್ಟದ, ಅದಕ್ಕೆ ನನಗೆ ಸಂತೋಷ ಆಗ್ಯದ. ನಿನಗೆ ಒಂದಿಷ್ಟು ಸಂಪತ್ತನ್ನು ಕೊಡ್ತೇನೆ, ಮೈ ಮೇಲೆ ಹಾಕೋ. ನೋಡು, ಮುತ್ತು ರತ್ನಗಳ ಒಂದು ಹಾರನ್ನೇ ಹಾಕಿ ಕೊಡ್ತೇನೆ, ಭಾಳ ಬೆಲೆಯುಳ್ಳದ್ದು. ನಿನಗದನ್ನು ಕಾಣಿಕೆಯಾಗಿ ಕೊಡ್ತೇನೆ ನಾನು ಆನಂದಕ್ಕಾಗಿ. ಆವಾಗ ಹಾರೋ ಹಕ್ಕಿ ಹೇಳ್ತು, ಯಾರು ಬಡವರದಾರ ಅವ್ರಿಗೆ ಕೊಡ. ಅಲ್ಲಿ ಕೆಳಗದಾರಲ್ಲ, ಭೂಮಿ ಮೇಲೆ ಅದಾರ ನೋಡಿ, ಅವ್ರು ಬಡವರು. ಕೊಡ್ತೀನಿ ಅಂದ ಕೂಡಲೇ ಕೈ ಮಾಡ್ತಾರ, ಅವ್ರು ಬಡವರು. ನಾವು ಎಂದೂ ಕೈ ಮಾಡೋರಲ್ಲ, ಯಾಕೆ ನಮಗೆ ಕೈನೇ ಇಲ್ಲ ಬೇಡಾಕ. ನಮ್ಮ ಕೈಗಳೆಲ್ಲ ಹಾರೋ ಪಕ್ಕಗಳಾಗಿ ಬಿಟ್ಟಾವ. ಆದರೆ ಮನುಷ್ಯನ ಕೈಯ ಬೇಡಾಕ ಹುಟ್ಟ್ಯಾವ. ಅಲ್ಲಿ ಹೋಗು, ಮೇಘರಾಜನಿಗೆ ಹೇಳಿತು, ಅಲ್ಲಿ ಹೋಗು, ನಾವು ಭಾರಿ ಶ್ರೀಮಂತರು. ಯಾಕೆ? ಮೇಘರಾಜನನ್ನೇ ಸಂತೋಷಪಡಿಸುವ ಅದ್ಭುತ ಧ್ವನಿ ನಮಗೆ. ಆಕಾಶದ ಎತ್ತರಕ್ಕೆ ಹಾರಬಲ್ಲ ಪಕ್ಕಗಳ ವೈಭವ ನಮಗೆ. ಅದು ಸಂಪತ್ತ. ಪಕ್ಕನೆ ವಾದ ಬಳಿಕ, ಹಾಡನೆ ನಿಂತ ಬಳಿಕ ಅದ್ಯಾವ ಸಂಪತ್ತ? ನಮ್ಮ ಸಂಪತ್ತು ಪಕ್ಕಗಳು. ನೀನು ಏನಾದರೂ ಕೊಟ್ಟಿ ಅಂದ್ರೆ, ನನ್ನನ್ನು ಶೃಂಗರಿಸಿದಿ ಅಂದ್ರೆ, ನನ್ನ ಮ್ಯಾಲ ಹಾಕದಿ ಅಂದ್ರೆ, ಹಾಡನು ನಿಂತು ಹೋಗ್ತಾವ, ಈ ಪಕ್ಕನೂ ಕೆಲಸ ಮಾಡೋದಿಲ್ಲ. ಮುಗಿತಲ್ಲಿಗೆ ಪಕ್ಷಿ ಮುಗಿತು. ಅದು ನಾನಾಗಿದ್ದು ಯಾವುದರಿಂದ? ನನ್ನ ಸಂಪತ್ತಿನಿಂದ. ನನ್ನ ಸಂಪತ್ತು ಇದು. ನನಗೆ ಹಾರಲಿಕ್ಕೆ ಬರ್ತದೆ, ಮನುಷ್ಯಾಗ ಹಾರಾಕ ಬರೋದಿಲ್ಲ, ಅವ ಗಳಿಸಾಕ ಬರ್ತದೆ. ಅವ ತಿಜೋರಿ ತುಂಬಿ ಅದರ ಮಗ್ಗಲ ಬದುಕಬಹುದೇ ವಿನಃ ಹಾರಾಕ ಬರೋದಿಲ್ಲ. ನಾನೇನು ಒಂದು ಕ್ಷಣದಲ್ಲೇ ಆಕಾಶಕ್ಕೆ, ಮೇಘಗಳ ಮ್ಯಾಲ ತೇಲ್ತಾ ಇರ್ತೇನೆ ದಿನದ ತುಂಬ. ಏನ ಸಂತೋಷ! ಯಾವ ಮನುಷ್ಯನಿಗದು? ಮೇಘರಾಜನೇ, ನಿಮ್ಮ ಯಾವ ದೇವತೆಗಳಿಗೆ ಅದ? ನಾವು ಸಂಪತ್ತು ಭರಿತರು. ವಿ ಕ್ಯಾನ್ ಫ್ಲೈ. ವಿ ಕ್ಯಾನ್ ಸಿಂಗ್ ಬ್ಯೂಟಿಫುಲ್ ಸ್ವೀಟ್ ಸಾಂಗ್ಸ್.
ನಾವು ಹಾರಬಲ್ಲೆವಿ, ನಾವು ಮಧುರವಾದ ಗೀತಗಳನ್ನು ಹೀಗೆ ಹರುವಬಲ್ಲೆವಿ. ನಮ್ಮಷ್ಟು ಶ್ರೀಮಂತ ಮೇಘರಾಜನೇ ನೀನೂ ಇಲ್ಲ. ಹೇಳಿ ಹೇಗದ? ಅದೇ ಮೇಘರಾಜ ಅಕಸ್ಮಾತ್ ನಮ್ಮೆದುರಿಗೆ ಬಂದು ನನಗೆ ಆನಂದ ಆಗ್ಯದ, ನಸಿಕಿನಾಗಿ ಎದ್ದೀರಿ, ಅದಕ್ಕೇನು ಬೇಕಾದ ಬೇಡ್ರಿ ಅಂತ ಹೇಳಿದ್ರೆ ನಾನೂ ಇರೋದಿಲ್ಲ, ನೀವು ಇರೋದಿಲ್ಲ. ಬೇಡಕ್ಕೆ ಹೋಗ್ತೇವೆ, ಏನು ಬೇಡಬೇಕು. ಬೇಡುವ ಹುರುಪ ಮನುಷ್ಯನಿಗಿದ್ದಷ್ಟು ಯಾವ ಪ್ರಾಣಿ ಪ್ರಪಂಚಕ್ಕೂ ಇಲ್ಲ. ಮತ್ತು ಯಾರಲ್ಲಿ ಬೇಡುವ ಹುರುಪ ಇರ್ತದೆ ಅವರಷ್ಟು ಬಡವ ಈ ಜಗತ್ನಾಗ ಯಾರು. ಆದ್ದರಿಂದ ಅತ್ಯಂತ ಸಿರಿವಂತ ಯಾರು ಅಂದರೆ ಪಕ್ಷಿಗಳು, ಈ ಎಲ್ಲ ಪ್ರಾಣಿಗಳು. ನೋಡಬೇಕು ಎಷ್ಟು ಅದ್ಭುತ ಅದಾವ. ನಾವು ಹೆಮ್ಮೆ ಪಡಬೇಕು. ಗ್ರಾಮೀಣರು ಏನು ಶರೀರ ನಿಂಬುದು, ಎಷ್ಟು ಬಲಾಢ್ಯ. ಏನಿಲ್ಲ, ಮತ್ತೆ ಅಲ್ಲಿ ಮುಂಬೈದವ್ರು ಇದ್ದಂಗೆ ಅದಾವೇನು ನಿಮ್ಮ ಮನೆಗಳದಾವ? ನಿಮ್ಮ ಮನೆಯಾಗ ಅಂಥ ಸಾಮಾನುಗಳದಾವ? ಏನಿಲ್ಲ, ಮುರುಕು ಮನೆ, ಆದರೆ ಒಳಗೆ ಏನು ವೈಭವ. ಅವ್ರದ್ದು ಅಷ್ಟು ದೊಡ್ಡ ಮನೆ. ಅವರ ಆಸ್ಪತ್ರೆ ವಾಷಿಂಗ್ಟನ್ದಾಗ, ಅವರ ಆಸ್ಪತ್ರೆ ಲಂಡನ್ದಾಗ. ಕೆಮ್ಮಿದ್ರು ಅಂದ್ರೆ ಲಂಡನ್, ಅಲ್ಲಿ ಆಸ್ಪತ್ರೆಗೆ ಮತ್ತು ಎಲ್ಲರೂ ಹೋಗ್ತಾರಂತಲ್ಲ. ತಗೊಂಡು ಏನು ಮಾಡೋದು? ನಿಮ್ಮದು ಹಂಗಲ್ಲ. ಎಂಥ ಸುಂದರ ದೇಹ. ಸುಂದರ ಅಂದರೆ ಕಾರ್ಯಕ್ಷಮ ದೇಹ. ಇದು ಸಂಪತ್ತಲ್ಲೇನು? ಯಾಕೆ ನಾವು ಬಡವರಂತ ಭಾವಿಸಬೇಕು ಹೇಳಿ? ಇದು ಶರೀರ ಸಂಪತ್ತು. ಇದು ಶರೀರದಲ್ಲಿ ಅವಯವಗಳು. ಈ ಅವಯವಗಳನ್ನು, ಶರೀರವನ್ನು, ಇದನ್ನು ಹಾಳು ಮಾಡದೆ ಇಟ್ಟುಕೊಳ್ಳೋದೇ ಅರ್ಥ ಸಂಪಾದನೆ. ಇದನ್ನು ಹಾಳು ಮಾಡಬಾರ್ದು. ಕುಡಿದು ತಿಂದು ಮತ್ತೇನಾದರೂ ಹೊಡೆದಾಡಿ ಬಡದಾಡಿ ಹಾಳು ಮಾಡಬಾರ್ದು. ಇಂಥ ಸಂಪತ್ತ ಗಟಾರದಲ್ಲಿ ಚೆಲ್ಲಬಾರ್ದು. ಇದು ಬರೀ ಹೊಡೆದಾಡಕ್ಕೆ ಬಂದ ಸಂಪತ್ತಲ್ಲ, ಇದು ಆನಂದ ಪಡೋದಕ್ಕೆ ಬಂದ ಸಂಪತ್ತ. ಇದು ಶರೀರ ಸಂಪದ. ಶರೀರ ಸಂಪದ. ಇದನ್ನು ಎದಕ್ಕೆ ಬಳಸಬೇಕೋ ಅದಕ್ಕೆ ಬಳಸಬೇಕು. ಯಾವುದಕ್ಕೆ ಬಳಸಬೇಕು? ಯಾವುದಕ್ಕೆ ಬಳಸಿದರೆ ನಮ್ಮ ಸಂಪತ್ತು ಹೆಚ್ಚಾಗ್ತದೆ ಅದಕ್ಕೆ ಬಳಸೋದದು. ಹಂಗೆ ಬಳಸೋದದು. ಇದು ಶರೀರ ಸಂಪತ್ತು. ಅದಕ್ಕೆ ಯಾರೂ ಎಂದೂ ತಿಳ್ಕೋಬಾರದು ನಾವು ಬಡೂರದೇವಿ ಅಂತ. ನಮ್ಮ ಕಿಸೆ ನಮ್ಮನ್ನು ಶ್ರೀಮಂತ ಮಾಡೋದಲ್ಲ, ಆ ಕಡೆ ನಮ್ಮ ಲಕ್ಷ್ಯ ಇರಬಾರ್ದು. ನಮ್ಮ ಶರೀರ ಇದು ಮೊದಲನೇ ಸಂಪತ್ತಾಯಿತು. ಶರೀರ ಅಂದ ಬಳಿಕ ಅವಯವಗಳು, ಮಾತು, ಮತಿ, ಒಳಗೆ ತಿಳಿದುಕೊಳ್ಳುವಂಥ ಸಾಮರ್ಥ್ಯ, ಇವೆಲ್ಲ ಸಂಪತ್ತು. ಇದು ಬಹಳ ದೊಡ್ಡ ಸಂಪದ. ನಾವು ಬದುಕೇವಿ, ಚೆನ್ನಾಗಿ ಬದುಕೇವಿ. ನಮಗೆ ಬದುಕುವ ಸಾಮರ್ಥ್ಯದ ಆ ಶಕ್ತಿ ನಮ್ಮ ಮೈಯಲ್ಲದ. ಇದಕ್ಕೆ ಅಭಿಮಾನ ಪಡಬೇಕು ಮನುಷ್ಯ. ಇದ ಅರ್ಥ, ಧರ್ಮ ಅರ್ಥ. ಇದು ಈ ದೃಷ್ಟಿಯಿಂದ ನಾವು ನೋಡಿದರೆ ಏನರೇ ಇನ್ನೊಬ್ಬರ ಬಗ್ಗೆ ಮಾತ್ಸರೆ ಅನ್ನಿಸ್ತದೇನು ಹೇಳಿ? ಭಾಳ ದೊಡ್ಡವರೇ ಇರಬಹುದು. ಮುಂಬೈದಾಗ ಹೋಗಿ ಏನೇನೋ ಅನ್ನಿಸ್ತಿರ್ತದೆ. ಏನಪ್ಪ ಎಷ್ಟು ಅದ್ಭುತದಾರ, ಮನೆ ನೋಡಿ ಹಂಗಂತೇವಿ, ಅವರು ಬಟ್ಟೆ ಬರೆ ನೋಡಿ ಹಾಗಂತೇವಿ, ಅವರು ವಸ್ತು ಒಡವೆಗಳ ನೋಡಿ ಹಾಗಂತೇವಿ, ಅವ್ರ ಚಪ್ಪಲಿನ ಕಿಮ್ಮತ್ತ ನಮ್ಮ ಊರು ಮಾರಾಟ ಮಾಡಿದ್ರೆ ಆಗುವುದಿಲ್ಲ. ಆದರೆ ಅವ್ರಿಗೆ ಚಪ್ಪಲ ಹಾಕಕ್ಕೆ ವ್ಯಾಡೇನೇ ಇಲ್ಲ. ವಿಚಾರ ಮಾಡಿ.
ಎಷ್ಟತ್ತು ಹಾಕ್ತಾರೆ? ಒಂದು ಜೋಡು ಹಾಕ್ತಾರೆ, 2 ಜೋಡು ಹಾಕ್ತಾರೆ, ಎಷ್ಟತ್ತು ಹಾಕ್ತಾರೆ, ಎಲ್ಲೆತ್ತು ಹಾಕ್ತಾರೆ? ನಡೆಯೋಕೆ ಆಗೋದಿಲ್ಲ, ಹಾಕೋದ್ರೆ ಎಲ್ಲೇ. ಇಲ್ಲೇನು ಮಕ್ಕಳು ನೋಡಬೇಕು, ಎಷ್ಟು ಮಸ್ತಿರ್ತಾವ. ಅವಕ್ಕೇನು ಚಪ್ಪಲದನ ಮೈ ಮೇಲೆ ಅವ್ರ ಬಟ್ಟೆ ಭಾರಿ ಹಾಕಿರ್ತಾರೆ. ಏನಿಲ್ಲ, ಇದ್ದ ಬಟ್ಟೆ ಎಲ್ಲ ತೆಗೆದು ಒಗೆದು ರಸ್ತೆಯಲ್ಲಿ ಬಂದು ಹಾಡುವಾಗ ಕುಣಿಯುವಾಗ ಅದು ಸಂಪತ್ತು. ಎಂಥ ಅದ್ಭುತ ಸಂಪತ್ತು. ನೀವೇನಾದರೂ ಅವಕ್ಕೆ ಕೊಟ್ಟರೆ, ಬಹಳಷ್ಟು 1 ಕಿಲೋ ಬಂಗಾರ ಕೊಟ್ಟರೆ ತಿಳ್ಕೊಳ್ಳಿ, ಅದನ್ನು ಚೆಲ್ತಾವೆ ವಿನಃ ಹೊತ್ತುಕೊಂಡು ತಿರುಗಾಡೋದಿಲ್ಲ. ನಮ್ಮದು ಹಂಗಲ್ಲ. ಯಾರಾದರೂ ಹಂಗೆ ಕೊಟ್ಟರೆ ನಡೆಯೋದು ಮುಗೀತು, ಮಾತನಾಡೋದು ಮುಗೀತು, ಅಲ್ಲಿಗೆ ಹೊತ್ತು ಜೀವನ ತುಂಬ ತಿರುಗಾಡಕ್ಕೆ ಶುರು. ಇದು ಬರೀ 1 ಕಿಲೋ ಆಗ್ಯದ, ಇದನ್ನು 2 ಕಿಲೋ ಮಾಡಬೇಕು, ಮತ್ತೇನಿಲ್ಲ. ಇದನ್ನು 3 ಕಿಲೋ ಮಾಡಬೇಕು, ಇದನ್ನು 4 ಕಿಲೋ ಮಾಡಬೇಕು. ಭಾರ ಹಂಗೆ ಹೆಚ್ಚಾಕೋತ ಅಕ್ಕೋತ ಮುದುಕಾದ 100 ಕಿಲೋ ಆಗಿತ್ತು. ಒಳಗೆ ಸಿಕ್ಕ ಹೋದ 100 ಕಿಲೋ ಉಳಿದತ್ತು. ಎದಕ್ಕೆ? ಮುಗಿಸಾಕ. ಅವ್ರ ಮಗ ಬಂದ, ಇದನ್ನ ಎತ್ತುಕೊಂಡ. ಅದು ಅಂತೂ ಶುರು ಮಾಡಿನ್ನ, ನಿಮ್ಮ ತಂದೆಗೆ ಏನು ಮಾಡೇನೆ ಅದನ್ನು ನಿನಗ ಮಾಡ್ತೀನಿ, ನೀನು ವಾರಸಾದಾರ. ಶಕ್ತಿಗೆ ವಾರಸದಾರನಾಗಿರಬೇಕು, ಸೌಂದರ್ಯಕ್ಕೆ ವಾರಸದಾರನಾಗಿರಬೇಕು, ಕಾರ್ಯಕ್ಷಮತೆಗೆ ವಾರಸದಾರನಾಗಿರಬೇಕು, ಹೊರೋದಕ್ಕಲ್ಲ. ನಿರಾಭಾರ. ಅದಕ್ಕೆ ನಾವು ಮಾತ್ಸರ್ಯ ಪಡಬಾರದು, ಶ್ರೀಮಂತರ ಬಗ್ಗೆ ಕನಿಕರ ಪಡಬೇಕಷ್ಟೆ. ಯಾಕೆ? ಇಷ್ಟೆಲ್ಲ ಇದ್ದು ಸಹಿತ ಅವರಿಗೆ ಅನುಭವಿಸಲಿಕ್ಕಾಗೋದಿಲ್ಲ. ನಮಗೆ ಏನಿಲ್ಲ, ಮಸ್ತಾಗಿರಬಲ್ಲೆವಿ. ಯಾಕೆ? ಏನು ಇದ್ದರೆ ಎಲ್ಲ ಇದ್ದಂಗೋ ಅಂಥ ಶರೀರ. ಇದನ್ನು ಏನರೇ ಮಾಡಿ ಕೆಡಿಸಬಾರ್ದು. ಏನರೇ ಕುಡಿದು, ಏನರೇ ತಿಂದು, ಇಲ್ಲೇನು ಏನರೇ ತಿಂದು ಏನರೇ ಕುಡಿದು ದೇವರು ನಮ್ಮನ್ನು ತಯಾರ ಮಾಡಿ ಕಳಿಸುವಾಗ ಎಷ್ಟು ಚಲೋ ತಯಾರ ಮಾಡಿ ಕಳಿಸ್ಯಾನ. ಅದಕ್ಕೇನ್ರೆ ಮಾಡ್ಕೋತ ಹೇಳ್ಯಾನೇನು ಹೇಳಿ? ಏನರ ತಯಾರ ಮಾಡ್ಕೋತ ಹೇಳ್ಯಾನ? ಏನೂ ಹೇಳಿಲ್ಲ. ಚಲೋ ಕಳಿಸೇನಿ ಹೆಂಗದ ಹಂಗೆ ಇಟ್ಟುಕೋ ಅಷ್ಟೇ. ಸ್ವಚ್ಛ ಹಲ್ಲುಗಳು, ಸ್ವಚ್ಛ ಮೈಯ, ಸರಿಯಾದ ಹಣ್ಣ ಹಂಪಲ ನಾ ಏನು ತಯಾರ ಮಾಡಿ ಇಟ್ಟೇನೆ ಅದನ್ನು ತಿನ್ನು, ಅದನ್ನೇ ಕುಡಿ. ನೀ ಮಾಡಿದೆ ಅಂದರೆ ಕೆಡಿಸ್ತೀನಿ. ಎಷ್ಟು ಚಲೋ ದ್ರಾಕ್ಷಿ ತಯಾರ ಮಾಡಿ ಕೊಟ್ಟೇನಿ, ಸುಮ್ಮನೆ ದ್ರಾಕ್ಷಿ ತಗೊಂಡು ತಿನ್ನು. ಅದನ್ನು ಕೊಳಸಿ ಮಾಡಿ ಅದರಾಗಿಂದ ಹುಳ ತೆಗೆದು ಅದರದ ರಸ ತೆಗೆದು ಆ ಬಳಿಕ ಅದನ್ನು ಬಾಟ್ಲಿಯೊಳಗೆ ತುಂಬಿ ಮನ್ಯಾಗ ತಂದು ಕುಡಿದು ಮಲ್ಕೋತಿಯಲ್ಲ, ಮುಗಿತಲ್ಲಿ. ಹೇಳು ಒಂದಷ್ಟು. ನಾನು ಏನು ಕೊಟ್ಟೇನಿ, ತಿನ್ನು, ಮಾಡು, ಆನಂದ ಪಡಿ. ಇದು ಏನಿದು? ಶ್ರೀಮಂತಿಕೆ. ನಮಗೇನು ಅನ್ನಿಸ್ತದ? ಅವರು ಭಾರಿ ಶ್ರೀಮಂತರು. ಯಾಕೆ? ಇಂಥದ್ರಾಗಿಂದ ಕುಡ್ದಾರ. 50,000 ಒಂದು ಬಾಟ್ಲಿಗೆ. ನಿಮಗೆ ಗೊತ್ತಿಲ್ಲ, ಒಂದು ಬಾಟ್ಲಿಗೆ 50. ಹಳಿದು 18ನೇ ಶತಮಾನದ್ದಿದ್ರೆ 17ನೇ ಶತಮಾನದ್ದಿದ್ರೆ ಒಂದು ಬಾಟ್ಲಿಗೆ 1 ಲಕ್ಷ. ಇಲ್ಲೇನು ಇಂಥವು ಎಟ್ಟೋದಕ್ಕೆ ಕುಡಿಯೋರು? ಸುಮ್ಮನೆ ನೀರು, ಮಸ್ತಾಗಿ ನೀರು, ಮಸ್ತ್ ನೀರು ಕುಡಿದವರು ಬದುಕ್ತಾರೆ, ಅದನ್ನು ಕುಡಿದವರು ಮರೀತಾರೆ. ಎಷ್ಟು ವ್ಯತ್ಯಾಸ! ಇಷ್ಟೆಲ್ಲ ನಮ್ಮ ಎದುರಿಗೆ ಒಂದು ಕಪ್ ನೀರು ಇಟ್ಟುಕೊಂಡು ಅವ್ರಕ್ಕಿಂತ ಮಸ್ತಾಗಿ ನಾವು ಆನಂದ ಪಡೋದು ಸಾಧ್ಯ ಆದರೆ ನಮಗೆ ಶ್ರೀಮಂತರು ಅಂತ ಕರೆಯೋದು. ಆವಾಗ ನಾವು ಶ್ರೀಮಂತ. ಅವ್ರ ಕಡೆ ನೋಡಬಾರ್ದು. ನಮ್ಮ ನೀರು ಬಿಟ್ಟರೆ ಅವ ಬದುಕುವುದಿಲ್ಲ, ಅವ್ರದ್ದು ಬಿಟ್ಟರೆ ನಾವು ಬದುಕಿರ್ತೇವೆ. ಇಲ್ಲೇನು ಎಷ್ಟು ಚಂದದ
ಒಂದು ಕೆಲಸ ಮಾಡೋದು. ನಿಸರ್ಗ ಹೆಂಗೆ ನಮ್ಮನ್ನು ಕಳಿಸ್ಯದ ಆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಶರೀರ. ಸಂಪತ್ತನ್ನು ರಕ್ಷಿಸೋದು, ಚಲೋ ಉಣ್ಣೋದು, ಚಲೋ ತಿನ್ನೋದು, ಇಲ್ಲ ಎಷ್ಟು ಬೇಕಷ್ಟು ತಿನ್ನೋದು, ಎಷ್ಟು ಬೇಕಷ್ಟು ಉಣ್ಣೋದು, ಆನಂದವಾಗಿ. ಇದು ಶರೀರದ ಸಂಪತ್ತಿನ ರಕ್ಷಣೆ. ಇನ್ನು ಎರಡನೆಯ ಸಂಪತ್ತ ಇದಾಯ್ತಲ್ಲ ಇಷ್ಟು. ಎರಡನೆಯ ಸಂಪತ್ತು ಇಂದ್ರಿಯಗಳ ಸಂಪತ್ತು. ಇಂದ್ರಿಯಗಳು, ಪಂಚ ಇಂದ್ರಿಯಗಳು, ನಾಲಿಗೆ ಚಲೋ ಇರಬೇಕು, ಮೈ ಚಲೋ ಇರಬೇಕು, ಕಿವಿ ಚಲೋ ಇರಬೇಕು. ಇವೆಲ್ಲ 5 ಏನು ಇಂದ್ರಿಯಗಳದಾವ ಇವುಗಳನ್ನು ಚೆನ್ನಾಗಿ ಬಳಸಬೇಕು. ಚಲೋದು ನೋಡೋದು ಅದೇ ಸಂಪತ್ತು. ಚಲೋದನ್ನು ಕೇಳೋದು, ಚಲೋದನ್ನು ರುಚಿಸೋದು, ಚಲೋ ವಾಸನೆಯನ್ನು ತೆಗೆದುಕೊಳ್ಳೋದು. ಮನೆ ಹೊಲಸಿರಬಾರ್ದು, ಸುಗಂಧ ಇರಬೇಕು ಮನೆಯೊಳಗೆ. ಅದಕ್ಕೆ ಒಂದು ಊದುಬತ್ತಿ, 4 ಹೂವು ಮನ್ಯಾಗ ಹೊಕ್ರ ಆನಂದ ಹೆಚ್ಚಾಗಬೇಕು. ಅದು ಸಂಪತ್ತು. ಶಬ್ದ ಸಂಪತ್ತ, ಸ್ಪರ್ಶ ಸಂಪತ್ತ, ರೂಪ ಸಂಪತ್ತು, ರಸ ಸಂಪತ್ತು, ಗಂಧ ಸಂಪತ್ತು, ಇವುಗಳನ್ನು ಅನುಭವಿಸುವ ಸಾಮರ್ಥ್ಯ ಅದು ಇಂದ್ರಿಯ ಸಂಪತ್ತ. ಎಲ್ಲ ನೋಡಿ ಮಾಡಿ ಆನಂದ ಪಡಬೇಕು ಬೇಡೋ ಹೇಳಿ. ಕಣ್ಣದಾವಂದ್ರೆ ಸಿಕ್ಕದ್ದು ನೋಡಬಾರ್ದು, ಚಲೋದು ನೋಡಬೇಕು. ನೋಡಿದರೆ ಆನಂದ ಹೆಚ್ಚಾಗಬೇಕು. ಹಾಗ ಕಿವಿ, ನಾಲಿಗೆ, ಮೂಗು, ಮೈಯ ಇವೆಲ್ಲ ದಿನಾಲು 6 ರಸ ಊಟದಾಗ ಇರಬೇಕಂತ ಹೇಳ್ತಾರಲ್ಲ, ಹಂಗೆ 6 ಅನುಭವ ದಿನದ ತುಂಬ ನಮಗಿರಬೇಕು. ಅದರಿಂದ ನಮ್ಮ ಮನಸ್ಸ ಅನುಭವ ಸಂಪತ್ತಿನಿಂದ ಶ್ರೀಮಂತವಾಗ್ತದೆ. ನಾವು ಚಲೋದು ನೋಡಿ ಹೋಗ್ಬೇಕು. ಇಲ್ಲೆಲ್ಲ ಅದಲ್ಲ, ರಂಗವಲ್ಲಿ ನೋಡೋದು ಆನಂದ ಆಗ್ತದೆ. ನಾವೇನು ದುಡ್ಡ ಕೊಡೋದದ ತಗೊಳ್ಳೋದದ ಏನಿಲ್ಲ. ಸುತ್ತಮುತ್ತ ಗಿಡಗಂಟೆಗಳದಾವ, ಕಣ್ಣು ಬಿಟ್ಟು ನೋಡಿದರೆ ರೂಪ ಸಂಪತ್ತ ಮನಸ್ಸನ್ನು ತುಂಬುತ್ತದೆ, ಅದು ಸಂತೋಷ ಕೊಡ್ತದೆ. ಮೈಯ ಇಲ್ಲಿ ಕೂತೇವಿ, ತಂಪು ಗಾಳಿ ಬೀಸ್ತದ, ಕೆಳಗೆ ತಂಪು ನೆಲ ಅದ, ತಂಪು ಅನುಭವಿಸ್ತೇವೆ. ಇದು ಮೈ ಅನುಭವ. ಸ್ಪರ್ಶ ಇದು ಸಂಪತ್ತು, ಇದನ್ನು ಅನುಭವಿಸು. ಈಗ 5 ಸಂಪತ್ತುಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಅನುಭವ. ಇದು ಸಂಪತ್ತು. ಇದನ್ನು ನಾವು ಮಾಡಬೇಕು ಪ್ರತಿ ದಿವಸ. ಎದ್ದ ಕೂಡಲೇ ಮೊದಲನೇ ಕೆಲಸ ಏನು ಮಾಡೋದು ಅಂದರೆ ಚಲೋದು ನೋಡೋದು. ಮನೆಯಾಗಿದ್ದವರು ಎದ್ರು ಅಂದರೆ ಅವ್ರ ಮುಖದ ಮೇಲೆ ಪ್ರಸನ್ನತೆ ಇತ್ತು ಅಂದರೆ ನೋಡೋದು. ಕೆಲವು ಸಲ ಹೇಳೋದಿಲ್ಲ, ಬೇಡಪ್ಪ ಅವನ ಮುಖ ನೋಡಬಾರ್ದು, ಅವನದು ಮುಂಜಾನೆ ಎದ್ದು ಅವನ ಮುಖ ನೋಡಿದೆ ಹಿಂಗಾಯಿತು, ಹಿಂಗಾಗಬಾರ್ದು. ಹಂಗೆ ನಮ್ಮ ಮುಖ ಇಟ್ಟುಕೊಳ್ಳೋದು. ನಕ್ಕೋತ ಹೊರಗೆ ಬರಬೇಕು. ನಿಮ್ಮ ಮುಖ ನೋಡಿದರೆ ಅವ್ರಿಗೆ ಸಂತೋಷ ಆಗಬೇಕು. ಹಂಗೆ ಇದು ಪದ್ಧತಿ, ಇದು ಅರ್ಥ. ಎದ್ದ ಕೂಡಲೇ ಚಲೋ ನೋಡೋದು, ಚಲೋ ಕೇಳೋದು, ಇದನ್ನೆಲ್ಲ ಮಾಡ್ಕೋತ ಬರೋದು. 5 ಮಾಡೋದು, ದಿವಸ ತುಂಬ ಮಾಡೋದು. ಇದಕ್ಕೆ ಪ್ರಪಂಚ ಅಂತಾರೆ. ಇವೇ 5 ಸಂಪತ್ತ. ಈ ಸಂಪತ್ತನ್ನು ಹೆಚ್ಚು ಮಾಡ್ಕೋತಿರೋದು ದಿನಾಲು. ಇದ ಪ್ರಪಂಚ. ಸಂಪತ್ತನ್ನು ಗಳಿಸಬೇಕು ಅಂದರೆ ನೋಡಿ ಸಂಪತ್ತನ್ನು ಗಳಿಸೋದು ರೂಪ ಸಂಪತ್ತು. ಕೇಳಿ ಸಂಪತ್ತನ್ನು ಗಳಿಸೋದು ಶಬ್ದಾನುಭವದ ಸಂಪತ್ತು. ಇಂಥ 5 ಸಂಪತ್ತ ನಮ್ಮ ಮನಸ್ಸನ್ನು ತುಂಬಿದು ಅಂದರೆ, ಅದರ ಅನುಭವ ತುಂಬಿತು ಅಂದರೆ ನಾವು ಶ್ರೀಮಂತರು, ಐಂದ್ರಿಕ ಶ್ರೀಮಂತರು. ಇದನ್ನು ಮಾಡಬೇಕು. ನೋಡೋದದ, ಮನಸ್ಸನ್ನು ಕೆಡಿಸ್ಕೊಳ್ಳೋದದ, ಕೇಳೋದದ, ಜಗಳಕ್ಕೆ ಹೋಗೋದದ,
ಹಿಂಗಾದ್ರೆ ನಾವು ಬಡವರಾಗ್ತೇವೆ, ಬದುಕ ಹಾಳಾಗ್ತದೆ. ಅದಕ್ಕೆ ಚಲೋದು ನೋಡು. ಅತ್ತ ಅಲ್ಲಿತ್ತ ಏನು ಅತ್ತ ಅಲ್ಲಿತ್ತ ಹೋಗದಂತೆ, ಎಷ್ಟು ಚಂದ ಹೇಳ್ಯಾರ. ಸುತ್ತಿ ಸುಳಿದು ನೋಡದಂತೆ ಮಾಡು ಅಂದರೆ ಕಣ್ಣು ನೋಡಬಾರ್ದಂತ ಹೇಳಿಲ್ಲ, ಆ ಕಡೆ ಹೋಗಬೇಡ ಅಂತ ಹೇಳಿಲ್ಲ, ಆ ಕಡೆ ಈ ಕಡೆ ಹೋಗಬೇಡ, ಹೋಗಲ್ಲಿ ಹೋಗು. ನೋಡಬಾರದ್ದನ್ನು ನೋಡಬೇಡ, ನೋಡ್ತಾ ಇರು ಚಲೋದು. ಜಗತ್ತಂದ್ರೆ ಒಂದು ದೇವನ ಸುಂದರ ರೂಪ ವಿಸ್ತಾರ ಇದು. ಸುಮ್ಮನೆ ನೋಡು, ಕೇಳು, ಮಧುರ ಧ್ವನಿಗಳನ್ನು ಕೇಳು. ಇಷ್ಟೆಲ್ಲ ಮಾಡಿದೆ ಅಂದರೆ ಸಂಪತ್ತು, ಐಂದ್ರಿಕ ಸಂಪತ್ತು ಭರಿತ. ನಾವು ಎರಡು ರೀತಿಯಲ್ಲಿ ಶ್ರೀಮಂತರು. ಈಗ ಒಂದು ನಡ್ಯಾಕೆ ಬರ್ತದೆ, ಕೈಯಿಂದ ಕೆಲಸ ಮಾಡೋಕ್ಕೆ ಬರ್ತದೆ ಸಂಪತ್ತು. ಆ ಬಳಿಕ ನೋಡ್ತೇವೆ, ಕೇಳ್ತೇವೆ, ಮುಟ್ತೇವೆ, ಮೋಷಿಸ್ತೇವೆ, ಎಲ್ಲ ಮಾಡ್ತೇವೆ. ಅದರಿಂದ ಅನುಭವ ಸಂಪತ್ತು, ಆನಂದ ಸಂಪತ್ತು. ಇದು ಎರಡು. ಆ ಬಳಿಕ ಮೂರನೇ ಸಂಪತ್ತು ಮತಿ. ತಿಳ್ಕೋಬೇಕಲ್ಲ, ಇದು ಟೇಬಲ್ಲು, ಇದು ಕುರ್ಚಿ, ಇದನ್ನು ತಿಳ್ಕೋತೇವೆ, ಜ್ಞಾನ ಮಾಡ್ಕೋತೇವೆ. ಈ ಜ್ಞಾನ ಏನು ಆಗ್ತದಲ್ಲ, ಈ ಜ್ಞಾನ ಮಾಡಿಕೊಳ್ಳುವ ಒಂದು ಸಲಕರಣೆ ಅದ ನಮ್ಮ ಮನಸ್ಸಿನಲ್ಲಿ, ಅದೇ ಮತಿ ಅಂತ ಕರಿತೇವೆ. ಅದು ಸಂಪತ್ತು. ಅದನ್ನು ನಾವು ಬಳಸ್ಕೋತಿರಬೇಕು, ತಿಳ್ಕೋತಿರಬೇಕು. ಎಲ್ಲವನ್ನ ಕಣ್ಣಿನಿಂದ ಜ್ಞಾನ ಮಾಡಿಕೊಳ್ಳೋದು, ಕಿವಿಯಿಂದ ಜ್ಞಾನ ಮಾಡಿಕೊಳ್ಳೋದು, ಮಾಡಿ ಜ್ಞಾನ ಮಾಡಿಕೊಳ್ಳೋದು. ಈ ಜ್ಞಾನ ಸುಮ್ಮನೆ ಇರೋ ತಕ ಜ್ಞಾನ ಮಾಡ್ಕೋತ ಸಂಗ್ರಹ ಮಾಡ್ಕೋತಿರೋದು. ಇದು ಜ್ಞಾನ ಸಂಪದ, ಮತಿ ಸಂಪದ. ಇಷ್ಟಾಯ್ತಲ್ಲ ಒಳಗೆ ಇದು. ಇನ್ನು ಹೊರಗೆ ಬಂದ ಬಳಿಕ ಅಲ್ಲಿ ಸಂಪತ್ತು ಬೇಕಲ್ಲ, ಬದುಕಬೇಕಾದರೆ ಬರೀ ಇಷ್ಟ ಆಗ್ತದೆ. ದೇಹ ಚಲೋ ಇರಬೇಕಾದ್ರೆ, ದೇಹ ಸಂಪದ ಭರಿತವಾಗಿರಬೇಕಾದ್ರೆ ಹೊರಗಿನ ವಸ್ತುಗಳು ಬೇಕಾಗ್ತವ. ಕಾಲು ಚಲೋ ಇರಬೇಕು, ಕೈ ಚಲೋ ಇರಬೇಕು, ಮೈ ಚಲೋ ಇರಬೇಕು, ಎಲ್ಲ ನೋಡಲಿಕ್ಕೆ ಕೇಳಲಿಕ್ಕೆ ಎಲ್ಲ ಮಸ್ತಾಗಿರಬೇಕು. ಹೀಗಿರಬೇಕಾಗಿತ್ತು ಅಂದರೆ ಹೊರಗೆ ಸಂಪತ್ತ ಬೇಕಾಗ್ತದೆ. ಅದು ಬಹಳ ಅದ್ಭುತ. ಇದು ಒಳ ಸಂಪದ ಅಥವಾ ಶಾರೀರಿಕ ಸಂಪದ, ವೈಯಕ್ತಿಕ ಸಂಪದ. ಹೊರಗೆ ಇನ್ನೊಂದು ಸಂಪದ. ಹೊರಗೆ ಯಾವ್ಯಾವ ಸಂಪತ್ತುಗಳದಾವ ಅವುಗಳನ್ನು ನಾವು ಸಂಗ್ರಹಿಸಬೇಕು. ಅದು ಯಾವ ಸಂಪತ್ತ ಅದನ್ನು ನಾಳೆ ನೋಡ್ತೀವಿ. ಈಗ ಗೊತ್ತಾಯ್ತಲ್ಲ ಏನು ಮಾಡೋದು. ನಾವು ಬಡವರಲ್ಲ ಅಂತ ತಲೆ ಹಾಕ್ಕೊಳ್ಳೋದು. ನೀವು ಮನೆಗೆ ಹೋಗ್ರಿ, ನಾವು ಶ್ರೀಮಂತರು. ನಮ್ಮ ಸಂಪತ್ತನ್ನು ಅಳತೆ ಮಾಡಲಿಕ್ಕೆ ಯಾರ್ಯಾರಿಗೂ ಬರೋದಿಲ್ಲ. ಅದರ ಮ್ಯಾಗೆ ಟ್ಯಾಕ್ಸ್ ಹಾಕಲಿಕ್ಕೆ ಬರೋದಿಲ್ಲ. ಟ್ಯಾಕ್ಸ್ ಹಾಕೋದು ರೊಕ್ಕದ ಮೇಲೆ ಹಾಕ್ತಾರೆ. ನಮ್ಮ ಮೇಲೆ ಏನು ಟ್ಯಾಕ್ಸ್ ಹಾಕ್ತಾರೆ? ನಾವು ನೋಡ್ತೇವೆ ಜಗತ್ತನ್ನು. ಟ್ಯಾಕ್ಸ್ ಯಾರು ಹಾಕ್ತಾರೆ ಹೇಳಿ? ನಾವು ಚಲೋದ ಕೇಳ್ತೇವೆ, ನಾವು ಮಸ್ತಾಗಿ ಬದುಕ್ತೇವೆ. ಇದ್ರ ಮೇಲೆ ಯಾರು ಟ್ಯಾಕ್ಸ್ ಹಾಕ್ತಾರೆ? ಹೊರಗೆ ಹಾಕಿ ಹೊರಗೆ ಹೋಗ್ತಾರೆ. ನಮ್ಮದು ಹಂಗಲ್ಲ. ನಾವು ಭಾರೀ ಶ್ರೀಮಂತರು. ನಮ್ಮ ಹತ್ತಿರ ಯಾರೂ ಸುಳಿಯೋದಿಲ್ಲ. ಈ ಹೂವಿನ ಮೇಲೆ ಏನು ಟ್ಯಾಕ್ಸ್ ಹಾಕ್ತೀರಿ? ಏನು ಹಾಕೋರು? ಹಾಗೆ ಮನುಷ್ಯ ಶ್ರೀಮಂತ ಹಿಂಗಾಗಬೇಕಲ್ಲ. ಯಾರೂ ಆ ಸಂಪತ್ತನ್ನು ಕದ್ದಿರಬಾರ್ದು, ಮುಟ್ಟಿರಬಾರ್ದು, ಮಸ್ತಾಗಿರಬೇಕು. ಹಂಗೆ ನನ್ನ ಮೈಯಾಗ ಶಕ್ತಿ ಇದ್ದರೆ ನೀವೇನು ಮಾಡೋರು? ನಿಮ್ಮ ಮೈಯಾಗ ಶಕ್ತಿ ಇದ್ದರೆ ನಾ ಹೆಂಗೆ ಕಸ್ಕೊಳಿಕ್ಕಾಗ್ತದೆ? ಇಲ್ಲೇ ನೀವು ಆನಂದವಾಗಿದ್ದೀರಿ, ಅದನ್ನೇನು ತಗೊಳಿಕ್ಕಾಗ್ತದೆ? ಆಗೋದಿಲ್ಲ. ಅದು ಸಂಪತ್ತು. ಅದಕ್ಕೆ ನೀವಿಂದ ಮನೆಗೆ ಹೋಗೋದು, ನಿಮ್ಮ ಮನೆ ಕಡೆ ನೋಡಬೇಡ್ರಿ. ಯಾರು ಏನಂತಾರ ನೋಡಬಾರ್ದು. ನೀವು ವಿಚಾರ ಮಾಡೋದು, ಈ ಊರೊಳಗೆ ಅತ್ಯಂತ ಶ್ರೀಮಂತ ಯಾರಾದರೂ ಇದ್ದರೆ ಯಾರು? ನಾನೇ. ಹಿಂಗೆ ಅನ್ನೋದು ಯಾರ್ದಾರೆ ಮುಂದೆ ಅನ್ನೋದಲ್ಲ, ಒಳಗೆ. ಯಾಕೆ? ನಮಗೆ ಗೊತ್ತಾಗ್ಯದ ನಿಜವಾದ ಅರ್ಥ ಯಾವುದು, ನಿಜವಾದ ಸಂಪತ್ತು ಯಾವುದು.
ನಮಗಿಷ್ಟು ವಯಸ್ಸ ಸಿಕ್ಕದ, ಒಂದು 100 ವರ್ಷ ಸಿಕ್ಕದ ಬದುಕೋದಕ್ಕೆ. ಆಯುಷ್ಯ ಸಂಪತ್ತ ಇದೆ, ಆಯುಷ್ಯ ಸಂಪತ್ತ ಮಸ್ತಾಗಿರ್ತೇವೆ. ಮನಿ ಇಲ್ಲದೇನೂ ನಾವಿರಬಲ್ಲೆವಿ, ಆರಾಮಾಗಿರಬಲ್ಲೆವಿ, ಅದು ಸಂಪತ್ತು. ಈ ಸಂಪತ್ತು ಅರ್ಥ ಮಾಡಿಕೊಳ್ಳೋದು, ಈ ಸಂಪತ್ತು ನಮ್ಮಲ್ಲಿ ಇದ್ದರೆ ಅಥವಾ ಅದರ ಬಗ್ಗೆ ಅಭಿಮಾನ ಇರಬೇಕು. ನಾವು ಬಡವರು ಅಂತೂ ಎಲ್ಲಿಯೂ ಹೇಳಿಕೋಬಾರದು. ನಾವು ಹೆಂಗದೇವಿ, ಅಮಿ ಶ್ರೀಮಂತಾಹುನಿ ಶ್ರೀಮಂತ, ಐ ಆಮ್ ರಿಚರ್ ದೆನ್ ದ ರಿಚೆಸ್ಟ್. ನನ್ನಷ್ಟು ಶ್ರೀಮಂತರೇ ಈ ಜಗತ್ತಿನಲ್ಲಿಲ್ಲ. ಹಾಗೆ ಮನುಷ್ಯ ಬದುಕಿರ್ಬೇಕಷ್ಟು. ಮತ್ತು ಇದೆಲ್ಲ ಮನುಷ್ಯನಾಗಿರ್ಬೇಕು, ಅದು ಗೊತ್ತಿರಲಿ. ಇಲ್ಲಿಕ ದವಾಖಾನೆಗೆ ಹೋಗ್ಬೇಕಾಗತ್ತೆ. ಮನುಷ್ಯನಾಗಿರ್ಬೇಕು. ಆನಂದ ಅವರು ಕೇಳ್ತಿರ್ಬೇಕು, ಎಷ್ಟು ಆನಂದ ಅದೆಯಲ್ಲೋ. ಅದೆಲ್ಲ ಹೇಳುವುದಿಲ್ಲ ನಿಮಗೆ, ನಾವು ಎಷ್ಟು ಆನಂದ ಅದೇವಿ. ನಾವು ಹಂಗದೇವಿ. ನಮ್ಮ ಆರೋಗ್ಯ, ನಮ್ಮದು ಕಣ್ಣು, ಕಿವಿ, ಮೂಗು, ನಾಲಿಗೆ ಮಸ್ತಾಗಿ ಕೆಲಸ ಮಾಡ್ತಾವ. ನಮ್ಮ ಬುದ್ಧಿ ಚಲೋ ಅದ, ಮನಸ್ಸು ಚಲೋ ಅದ. ಇದಕ್ಕಿಂತ ದೊಡ್ಡ ಸಂಪತ್ತ ಏನು ಹೇಳಿ? ಇದು ಸಂಪತ್ತು. ಐ ಆಮ್ ಅ ರಿಚ್, ಐ ಆಮ್ ಅ ರಿಚ್, ನಾನು ಶ್ರೀಮಂತ, ನಾನು ಶ್ರೀಮಂತ, ಹಿಂಗನಬೇಕು. ಇದ ಮಂತ್ರ, ಅರ್ಥ ಮಂತ್ರ ಇದು. ನಾನು ಶ್ರೀಮಂತ, ಬಡವಂತ ಹೋಗಬಾರದು.